ಈಗ ಜೆ ಡಿ ಎಸ್ ಎಮ್ ಎಲ್ ಎಗಳು 18 ಜನ ಇದ್ದಾರೆ. ಯಾಕಂದರೆ ಅಲ್ಲಿ ಚನ್ನಪಟ್ಟಣ ಕೂಡ ನಿಖಿಲ್ ಅವರು ಸೋತ್ಬಿಟ್ರಲ್ವಾ, ಹಾಗಾಗಿ 18 ಶಾಸಕರಿದ್ದಾರೆ. ಡಿ ಕೆ ಶಿವಕುಮಾರ್ ಈಗ ಮತ್ತೆ ಆಪರೇಷನ್ ದಳ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರಂತೆ. ಇದು ಕುಮಾರಸ್ವಾಮಿಯವರು ಹೇಳಿದ್ದಾರಂತೆ. ರಮೇಶ್ ಜಾರಕಿಹೊಳಿ ಡೆಲ್ಲಿಲಿ ಮೀಟ್ ಆದ್ರಲ್ವ, ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರಂತೆ. ಕುಮಾರಸ್ವಾಮಿಯವರು ಸರ್ಕಸ್ ಮಾಡ್ತಾ ಇದ್ದಾರೆ ತಮ್ಮ ಎಮ್ ಎಲ್ ಎಗಳನ್ನು ಹಿಡಿದಿಟ್ಕೊಳ್ಬೇಕು ಅಂತ. ಯಾಕಂದರೆ ಆರಂಭದಿಂದಲೂ ಕೂಡ ಈ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇರಬಹುದು. ಯಾಕೆಂದರೆ ಕೆಲವು ಜೆ ಡಿ ಎಸ್ನ ಎಮ್ ಎಲ್ ಎಗಳು ಹೇಳಿದರು, ನಮಗೂ ಆಹ್ವಾನ ಇದೆ, ನಮಗೂ ಆಮಿಷ ಹೊಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಪಕ್ಷವನ್ನು ಬಿಡೋದಿಲ್ಲ ಅಂತ. ಈಗ ಏನು ಪ್ಲ್ಯಾನ್ ಇದೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು 2/3 ಶಾಸಕರನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳೋದು. ಅಂದರೆ 18ರಲ್ಲಿ ಸುಮಾರು ಒಂದು 12 ಜನ ಶಾಸಕರನ್ನು ಸೆಳೆದುಕೊಂಡ್ರೆ ಬೈ ಎಲೆಕ್ಷನ್ನು ಕೂಡ ಬರೋದಿಲ್ಲ. ಅದರ ಜೊತೆಗೆ ಮುಂದೆ ಯಾವುದೇ ರೀತಿ ಪಕ್ಷಾಂತರ ಕಾಯ್ದೆ ಕೂಡ ಉಲ್ಲಂಘನೆ ಮಾಡಿದ ಹಾಗೆ ಆಗೋದಿಲ್ಲ. ಇದೆಲ್ಲವನ್ನು ಅಂದರೆ ಜೆ ಡಿ ಎಸ್ ಮುಗಿಸುವಂಥ ಒಂದು ಪ್ಲ್ಯಾನ್ ಕಂಪ್ಲೀಟ್ ಆಗಿ ಇದು ಡಿ ಕೆ ಶಿವಕುಮಾರ್ ಅವರಿಂದ ನಡೀತಾ ಇದೆ ಅಂತೆ. ಕುಮಾರಸ್ವಾಮಿಯವರು ಇದನ್ನು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ. ನೋಡಿ, ಇಲ್ಲಿ ಹೇಳಿದ್ದಾರೆ, ಪಕ್ಷಾಂತರ ಕಾಯ್ದೆಯಿಂದ ಪಾರಾಗೋಕೆ 13 ಜನ ಎಮ್ ಎಲ್ ಎಗಳ ಸಪೋರ್ಟ್ ಬೇಕಾಗುತ್ತೆ. ಈಗ 18 ಇದ್ದಾರೆ, 13 ಅಂದರೆ ಒಂದು 3/4%. ಡಿ ಸಿ ಎಂ ಅವರು ಭರ್ಜರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ, ಸಾಕಷ್ಟು ರೀತಿಯಾದಂಥ ಆಮಿಷಗಳನ್ನು ಒಡ್ತಾ ಇದ್ದಾರಂತೆ, ಕೋಟಿ ಕೋಟಿ ಆಫರ್ಗಳನ್ನು ಕೊಡ್ತಾ ಇದ್ದಾರಂತೆ. ಈಗ ಶಾಸಕರ ಪಕ್ಷಾಂತರ ತಡೆಗೆ ರಮೇಶ್ ಜಾರಕಿಹೊಳಿಗೆ ಕುಮಾರಸ್ವಾಮಿಯವರು ಟಾಸ್ಕನ್ನು ಕೊಟ್ಟಿದ್ದಾರಂತೆ. ಭಾಳ ಆಪ್ತರು ರಮೇಶ್ ಜಾರಕಿಹೊಳಿ ಕುಮಾರಸ್ವಾಮಿಯವರಿಗೆ, ಹಾಗಾಗಿ ಹಿಡಿದಿಟ್ಕೊಳ್ಳುವಂಥ ಒಂದು ಟಾಸ್ಕನ್ನು ಇವರು ಕೊಟ್ಟಿದ್ದಾರಂತೆ. ಅಂದರೆ ಇಲ್ಲಿ ಸರ್ಕಾರಕ್ಕೆ ಪ್ಲಸ್ಸು ಮೈನಸ್ಸು ಬರೋದಿಲ್ಲ. ಇಲ್ಲೇನು ಅಂತ ಹೇಳಿದ್ರೆ ಜೆ ಡಿ ಎಸ್ ಪಕ್ಷ ಇರಬಾರ್ದು ಅನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರು ಹಾಕಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.